ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾಡ್ತಿರೋ ರೆಸಿಪಿ ಬಂದುಬಿಟ್ಟು ಒಂದು ಸ್ವೀಟ್ ರೆಸಿಪಿ, ಅದೇ ರಸಮಲೈ ಅಂತ. ದೊಡ್ಡವರಿಗೆ ಚಿಕ್ಕ ಮಕ್ಕಳಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ರಸಮಲೈ ಮಾಡಲಿಕ್ಕೆ ಬೇಕಾಗುವ ಪದಾರ್ಥಗಳು: 2 ಏಲಕ್ಕಿ, ಸ್ವಲ್ಪ ಬಾದಾಮ್ ಮತ್ತು ಸ್ವಲ್ಪ ಪಿಸ್ತಾ ತೊಗೊಂಡಿದ್ದೀನಿ, ಮತ್ತು ಒಂದು 1/2 ಲೀಟರಷ್ಟು ಹಾಲು, ಮತ್ತು 1 ಕಪ್ ಆಫ್ ಶುಗರ್, 1 ಕಪ್ಪಷ್ಟು ಶುಗರ್ ತೊಗೊಂಡಿದ್ದೀನಿ. ಈಗ ಒಂದು ಪ್ಯಾನ್ನ ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದಕ್ಕೆ ಹಾಲು ಹಾಕಬೇಕು. ಹಾಲು ಚೆನ್ನಾಗಿ ಬಾಯ್ಲ್ ಆಗೋ ತನಕ ಬಾಯ್ಲ್ ಮಾಡಬೇಕು. ಈಗ ನೋಡಿ ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ಇದಕ್ಕೆ ನಾವು ಲಿಂಬು ಜ್ಯೂಸ್ ಹಾಕಬೇಕು, ಯಾಕೆ ಅಂದರೆ ಹಾಲು ಒಡೆದೋಗ್ಬೇಕಲ್ವ. ಸೊ ಹಾಗಾಗಿ ಲಿಂಬು ಜ್ಯೂಸ್ ಹಾಕಿಬಿಟ್ಟು ಹಾಲು ಒಡೆಯೋ ತನಕ ವೆಯ್ಟ್ ಮಾಡಬೇಕು. ಈಗ ನೋಡಿ ಆಲ್ಮೋಸ್ಟ್ ಹಾಲೆಲ್ಲ ಹೊಡೆದಿದೆ. ಈಗ ಇದನ್ನು ನಾವು ಒಂದು ಸಪ್ರೇಟ್ ಒಂದು ಕ್ಲಾತಿಗೆ ಹಾಕ್ಕೊಬೇಕು, ಒಂದು ಬಟ್ಟೆಗೆ ಹಾಕಿಬಿಟ್ಟು ಚೆನ್ನಾಗಿ ಸೋಸ್ಕೊಬೇಕು. ಅದರಲ್ಲಿರೋ ನೀರೆಲ್ಲ ಹೋಗಬೇಕು. ಆ ಥರ ಚೆನ್ನಾಗಿ ಸೋಸ್ಕೊಂಡ್ಬಿಟ್ಟು ಒಂದು 10 ಮಿನಿಟ್ಸ್ ನಾವು ಸೈಡಲ್ಲಿ ಇಟ್ಟರೆ ಅದು ಚೆನ್ನಾಗಿ ಸೋಸ್ಕೊಂಡಿರುತ್ತೆ. ಈಗ ನೋಡಿ ಆಫ್ಟರ್ 10 ಮಿನಿಟ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ಈಗ ನಮಗೆ ಚೆನ್ನಾಗಿ ಸಿಕ್ಕಿದೆ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಯಾವ ಥರ ಅಂದರೆ ನಾವು ಚಪಾತಿ ಹಿಟ್ಟೆಲ್ಲ ಮಾಡ್ಕೊತೀವಿ ನೋಡಿ, ಆ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಇದರಿಂದ ಸಣ್ಣ ಸಣ್ಣ ಬಾಲ್ಸ್ ಥರ ಮಾಡ್ಕೊಬೇಕು. ಜಾಮೂನಿಗೆ ಮಾಡ್ಕೊತೀವಿ ನೋಡಿ, ಆ ಥರ ಮಾಡ್ಕೊಂಡ್ರೆ ಸಾಕು. ಆ ಥರ ಮಾಡ್ಕೊಂಡ್ಬಿಟ್ಟು ಸೈಡಲ್ಲಿ ಇಟ್ಕೊಬೇಕು. ನೆಕ್ಸ್ಟ್ ಇನ್ನೊಂದು ಕಡಾಯಿನ ತೊಗೊಂಡ್ಬಿಟ್ಟು ಗ್ಯಾಸ್ ಆನ್ ಮಾಡಿ ಅದ್ರ ಮೇಲೆ ಇಟ್ಬಿಟ್ಟು ಅದಕ್ಕೆ 1 ಲೋಟ ಅಷ್ಟು ನೀರು ಹಾಕ್ಕೊಬೇಕು. ನೆಕ್ಸ್ಟು ನೀರು ಆಗಿದೆ. ಈಗ ಇದಕ್ಕೆ ಶುಗರ್ ಹಾಕ್ಕೊಬೇಕು. ಶುಗರ್ ಫುಲ್ ಹಾಕಬೇಡಿ, ಅರ್ಧ ಮಾತ್ರ ಹಾಕ್ಕೊಬೇಕು. ನೋಡಿ ಚೆನ್ನಾಗಿ ಬಾಯ್ಲ್ ಬರೋ ತನಕ ವೆಯ್ಟ್ ಮಾಡಬೇಕು. ಈಗ ಬಾಯ್ಲ್ ಬರ್ತಾ ಇದೆ. ಇನ್ನೂ ತಿಕ್ಕ ಬಾಯ್ಲ್ ಬರಬೇಕು, ಆ ಥರ ನಾವು ಬಾಯ್ಲ್ ಮಾಡ್ಕೊಬೇಕು. ನೋಡಿ ಈ ಥರ ಬಾಯ್ಲ್ ಬಂದಮೇಲೆ ಬಾಲ್ಸ್ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಅವು ನೀರು ಮತ್ತು ಬಾಲ್ಸ್ ಎಲ್ಲ ಚೆನ್ನಾಗಿ ಹೀರ್ಕೊಬೇಕು. ಆ ಥರ ನಾವು ಬಾಯ್ಲ್ ಮಾಡಬೇಕು. ಸೊ ಅದಕ್ಕೆ ಲಿಡ್ ಕ್ಲೋಸ್ ಮಾಡಿ ಸೈಡಲ್ಲಿ ಇಟ್ಕೊಬೇಕು. ನೆಕ್ಸ್ಟ್ ಇನ್ನೊಂದು ಕಡೆ ಗ್ಯಾಸ್ ಆನ್ ಮಾಡಿ ಒಂದು ಸ್ವಲ್ಪ ಹಾಲು ಅಂದರೆ 1 ಲೋಟದಷ್ಟು ಹಾಲು ಹಾಕ್ಕೊಬೇಕು. ಅದನ್ನು ಬಾಯ್ಲ್ ಆಗೋಕ್ಕೆ ಬಿಡಬೇಕು. ನೆಕ್ಸ್ಟ್ ನೋಡಿ ಈಗ ಈ ಬಾಲ್ಸ್ ಎಲ್ಲ ಚೆನ್ನಾಗಿ ನೀರನ್ನೆಲ್ಲ ಹೀರ್ಕೊತಾ ಇದೆ, ಚೆನ್ನಾಗಿ ಬೇಯ್ತಾ ಇದೆ. ಸ್ವಲ್ಪ ಬಾಲ್ಸ್ ಎಲ್ಲ ಸ್ವಲ್ಪ ದಪ್ಪ ಆಗಿದೆ. ನೆಕ್ಸ್ಟು ಮತ್ತು ಈಗ ಇನ್ನೊಂದು ಕಡೆ ಹಾಲು ಇಟ್ಕೊಂಡಿದ್ದೀವಲ್ಲ, ಈ ಹಾಲು ಕೂಡ ಚೆನ್ನಾಗಿ ಬಾಯ್ಲ್ ಆಗಿದೆ. ಇದಕ್ಕೆ ನಾವು ಒಂದು 2 to 3 ಸ್ಪೂನ್ಸು ಶುಗರ್ ಹಾಕ್ಕೊಬೇಕು. ಹಾಕ್ಕೊಂಡಾದ್ಮೇಲೆ ಮತ್ತೆ ಒಂದು ಸ್ವಲ್ಪ ಕುದಿ ಬಂದಮೇಲೆ ಇವಾಗ ನಾವು ಬಾದಾಮ್ ಮಿಕ್ಸರ್ ಅಂದರೆ ನಾನು ಮಿಕ್ಸ್ ಮಾಡಿರೋದು ನಿಮಗೆ ಸ್ಕಿಪ್ ಆಗಿದೆ. ಸೊ ಆ ಮಿಕ್ಸರ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಆಗಬೇಕದು. ಆ ಬಾಯ್ಲ್ ಆಗುವಾಗ ಸ್ವಲ್ಪ ಕೇಸರಿ ಸಾಫ್ರನ್ನ ಸ್ವಲ್ಪ ಹಾಕ್ಕೊಬೇಕು. ಹಾಕ್ಕೊಂಡು ಅದು ಚೆನ್ನಾಗಿ ತಿಕ್ ಬಾಯ್ಲ್ ಬರೋ ತನಕ ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕು. ನೋಡಿ ಈ ಥರ ಬಾಯ್ಲ್ ಬರ್ತಾ ಇದೆ. ನೆಕ್ಸ್ಟು ಈಗ ನೋಡಿ ಈ ಬಾಲ್ಸ್ ಎಲ್ಲನೂ ಕೂಡ ಚೆನ್ನಾಗಿ ಬಾಯ್ಲ್ ಆಗಿದೆ. ನೋಡ್ತಾ ಇದ್ದೀರಾ ನೀವೆಲ್ಲ, ದಪ್ಪ ದಪ್ಪ ಆಗಿದೆ. ಈ ಕಡೆ ನೋಡಿ ಇದೆಲ್ಲ ಚೆನ್ನಾಗಿ, ಇದೇನು ಗೊತ್ತಾ, ಇದು ಚೆನ್ನಾಗಿ ಸ್ವಲ್ಪ ಆಗಬೇಕು, ಇದು ಆ ಥರ ನಾವು ಬಾಯ್ಲ್ ಮಾಡ್ಕೊಬೇಕು. ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ, ಬಾಲ್ಸ್ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆಲ್ಲ. ಸೊ ಇದನ್ನು ನಾನೊಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಇವಾಗ ಮಿಲ್ಕ್ ಮಾಡ್ಕೊಂಡಿದ್ದೀವಿ ನೋಡಿ, ಬಾದಾಮ್ ಮಿಲ್ಕ್, ಅದನ್ನೆಲ್ಲ ಇದ್ರ ಮೇಲೆ ಹಾಕಬೇಕು. ಚೆನ್ನಾಗಿ ಫುಲ್ಲು ಕವರ್ ಆಗೋ ಥರ ಹಾಕಿಬಿಟ್ಟು ಇದನ್ನು ಮ್ಯಾಕ್ಸಿಮಮ್ ಒಂದು 2 ಅವರ್ಸ್ ತನಕನಾದರೂ ನಾವು ಕೂಲ್ ಆಗಲಿಕ್ಕೆ ಬಿಡಬೇಕು. ನೋಡಿ ಆಫ್ಟರ್ 2 ಅವರ್ಸ್ ಇದು ಚೆನ್ನಾಗಿ ಕೂಲ್ ಆಗಿದೆ. ಈಗ ಸ್ಮಾಲ್ ಬೌಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಎಮ್ಮಿಯಾಗಿರ್ತಕ್ಕಂಥ ರಸಮಲೈ ರೆಡಿಯಾಗಿದೆ. ಇದೇ ಥರ ರೆಸಿಪೀಸ್ ನಿಮಗೆ ಇನ್ನೂ ಬೇಕು ಅಂದರೆ ಪ್ಲೀಸ್ ಡೂ ಕಮೆಂಟ್. ಮತ್ತು ನನ್ನ ರೆಸಿಪೀಸ್ ಎಲ್ಲ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.